ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಇನ್ನೇನು ಒಂದು ವಾರ ಆದ್ಮೇಲೆ ನಮಗೆ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಕಂಪ್ಲೀಟ್ ಆಗಿ ಎಲಿಮಿನೇಷನ್ ಚೇಂಬರ್ ರೆಡಿ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಹೊಸ ಹೊಸ ಮ್ಯಾಚಸ್ ಗಳು ಕೂಡ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಆಡ್ ಆನ್ ಆಗಿದೆ. ಮೊದಲನೇದಾಗಿ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸ್ಟಿಫನಿ ಸ್ಟಾರ್ಟನ್ ಅಂಡ್ ಟ್ರಿಶ್ ಸ್ಟ್ರಾಟಸ್ ವರ್ಸಸ್ ನಾಯಾ ಜಾಕ್ಸ್ ಹಾಗೆ ಕ್ಯಾಂಡಸ್ ಲಿರೆ ಅವರ ನಡುವೆ ಈ ಒಂದು ಮ್ಯಾಚ್ ಸ್ಮ್ಯಾಕ್ ಡೌನ್ ನಲ್ಲಿ ಅಫಿಷಿಯಲ್ ಆಗುತ್ತೆ ಅಂತ ಗೊತ್ತಿತ್ತು. ಅಂಡ್ ಈಗ ಫೈನಲಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ ಅಂತಾನೆ ಹೇಳ್ಬಹುದು. ಅಂಡ್ ಇದರಿಂದ ನನಗೆ ಒಂದು ಹ್ಯಾಪಿ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಕ್ಯಾಂಡಸ್ ಲಿರೆ ಅವ್ರಿಗೂ ಕೂಡ ಸ್ಪಾಟ್ ಲೈಟ್ ಸಿಗ್ತಾ ಇದೆ. ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇದಾದ್ಮೇಲೆ ನಮಗೆ ಸ್ಯಾಮಿ ಝೈನ್ ಹಾಗೆ ಕೆವಿನ್ ಓಯನ್ಸ್ ಅವರ ನಡುವೆ ಒಂದು ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ನೀವು ಇವಾಗ ಕೇಳಬಹುದು ಇದೇನ್ ಗುರು ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ಅಂತ. ಇದು ನಾರ್ಮಲಿ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಅಂದ್ರೆ ಎನಿಥಿಂಗ್ ಗೋಸ್. ಈ ಒಂದು ಮ್ಯಾಚ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ರೆಫ್ರೀಸ್ ಗಳು ಕೂಡ ಇವರಿಬ್ರನ್ನು ತಡೆಯೋಂಗಿಲ್ಲ. ಆ ರೀತಿ ಒಂದು ಮ್ಯಾಚ್ ನಮ್ಮ ಆಡಮ್ ಪಿಯರ್ಸ್ ಅವರು ಬುಕ್ ಮಾಡಿದ್ದಾರೆ. ನಾನು ಮಂಡೇ ನೈಟ್ ರಿವ್ಯೂ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ನಮ್ಮ ಆಡಮ್ ಪಿಯರ್ಸ್ ಅವರಿಗೆ ಸ್ಯಾಮಿ ಝೈನ್ ಅವ್ರನ್ನ ಕಾಪಾಡೋದಕ್ಕೆ ಅಷ್ಟೊಂದು ಆಸೆ ಅಂದ್ರೆ ಒಂದು ನಾರ್ಮಲ್ ಮ್ಯಾಚ್ ನೇ ಬುಕ್ ಮಾಡಬಹುದಾಗಿತ್ತು ಅಂತ. ಬಟ್ ಇವರು ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನೇ ಅನ್ಸ್ಯಾಂಕ್ಷನ್ಡ್ ಮ್ಯಾಚ್ ಅಂತ ಕರೀತಾ ಇದ್ದಾರೆ. ನೋಡೋಣ ಗೈಸ್ ಈ ಒಂದು ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂತ. ಪ್ರಾಬಬ್ಲಿ ಒಂದು ಮ್ಯಾಸಿವ್ ರಿಟರ್ನ್ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಇದಾದ್ಮೇಲೆ ನಮಗೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಎಲ್ಲಾ ಕಾಂಪಿಟೇಟರ್ಸ್ ಗಳು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ. ನಮಗೆ ಲಿವ್ ಮಾರ್ಗನ್, ಅಲೆಕ್ಸಾ ಬ್ಲಿಸ್, ಬಿಯಾಂಕಾ ಬ್ಲೇರ್, ನಯೋಮಿ, ಬೇಲಿ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಈ ಬಾರಿಯ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆದ್ದು ರಿಯಾ ರಿಪ್ಲಿ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ. ಇದಾದ್ಮೇಲೆ ನಮಗೆ ಬಿಗ್ಗೆಸ್ಟ್ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ವರ್ಸಸ್ ಸಿಎಂ ಪಂಕ್ ವರ್ಸಸ್ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ಲೋಗನ್ ಪೋಲ್ ವರ್ಸಸ್ ಡೇಮಿಯನ್ ಪ್ರೀಸ್ಟ್ ಹಾಗೆ ಫೈನಲಿ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಲಿಟರಲಿ ಎಂತ ಬಿಗ್ ನೇಮ್ಸ್ ಗಳು ನಮಗೆ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸ್ವಲ್ಪ ಹಂಗೆ ಕಣ್ಣಾಡಿಸಿ. ಅಂಡ್ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನ ಗೆದ್ದವರು ಕೋಡಿ ರೋಡ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ರಸಲ್ ಮೇನಿಯಾದಲ್ಲಿ. ಸೊ ಸದ್ಯಕ್ಕೆ 4 ಮ್ಯಾಚಸ್ ಗಳನ್ನ ಡಬ್ಲ್ಯೂ ಅವರು ಈ ಬಾರಿಯ ಎಲಿಮಿನೇಷನ್ ಚೇಂಬರ್ ಪ್ರೀಮಿಯಂ ಲೈವ್ ಇವೆಂಟ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಮ್ಯಾಚ್ ಕಾರ್ಡ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಈ ಬಾರಿಯ ಎಲಿಮಿನೇಷನ್ ಚೇಂಬರ್ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ಲಡ್ ಲೈನ್ ಬಗ್ಗೆ. ಲಿಟ್ರಲಿ ಗೈಸ್ ನಮ್ಮ ಬ್ಲಡ್ ಲೈನ್ ಫ್ಯಾಮಿಲಿ ಇಡೀ 2K25 ನ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ನೀವು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಜನ ಬ್ಲಡ್ ಲೈನ್ ಮೆಂಬರ್ಸ್ ಗಳು ನಮಗೆ 2K25 ಗೇಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ ಅಂತ. ಹೆಡ್ ಸ್ಟ್ರಿಂಕರ್ ಫಾಟು ಆಗಿರ್ಬಹುದು, ಹೆಡ್ ಸ್ಟ್ರಿಂಕರ್ ಸ್ಯಾಮು ಆಗಿರ್ಬಹುದು, ಹಾಕು ಆಗಿರ್ಬಹುದು, ಐಸ್ಲ್ಯಾಂಡರ್ ಟಾಮಾ ಆಗಿರ್ಬಹುದು, ಜಾಕೋ ಫಾಟು ಆಗಿರ್ಬಹುದು, ಜೇ ವೂಸೋ, ಜಿಮ್ಮಿ ವೂಸೋ, ನಯೋಮಿ, ನಾಯಾ ಜಾಕ್ಸ್, ಹೈ ಚೀಫ್, ರಿಕೆಶಿ, ರೋಸಿ, ರೋಮನ್ ರೈನ್, ಸೋಲೋ ಸಿಕೋವಾ, ಸ್ಯಾಮಿ ಝೈನ್, ಟಾಮಾ ಟೋಂಗಾ, ತಮೀನಾ, ದ ರಾಕ್, ಟೋಂಗಲೋವಾ, ಉಮಾಗಾ, ಆಫಾ, ಸೀಕಾ ಹಾಗೆ ಯೋಕೋಜುನಾ. ಇಷ್ಟು ಜನ ಕೂಡ ನಮಗೆ ಈ ಬಾರಿಯ 2K25 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇವರೆಲ್ಲರೂ ಕೂಡ ಅನವಾಯು ಫ್ಯಾಮಿಲಿಯ ಮೆಂಬರ್ಸ್ ಗಳು ಅಂತಾನೆ ಹೇಳ್ಬಹುದು. ಅಂದ್ರೆ ರೋಮನ್ ರೈನ್ಸ್ ಅವರ ಫ್ಯಾಮಿಲಿಯ ಮೆಂಬರ್ಸ್ ಗಳು ಇಷ್ಟು ಜನ ಈ ಬಾರಿಯ ಗೇಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಯೋಕೋಜುನಾ ಆಗಿರ್ಬೋದು, ಹೈ ಚೀಫ್ ಅಂತಹ ಲೆಜೆಂಡ್ಸ್ ಗಳು ಕೂಡ ನಮಗೆ ಈ ಬಾರಿಯ 2K25 ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರೋಸಿ ಅವರು ಕೂಡ ಮತ್ತೊಮ್ಮೆ ಗೇಮಿಗೆ ರಿಟರ್ನ್ ಆಗ್ತಾ ಇದ್ದಾರೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಸೊ ನೋಡೋಣ ಗೈಸ್ ಇವರೆಲ್ಲರ ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ ಗೇಮ್ ಅಲ್ಲಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ ಜಾನ್ ಸಿನಾ ಅವರ ಬಗ್ಗೆ. ಫೈನಲಿ ಗೈಸ್ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಈಗ ಪ್ರಾರಂಭ ಆಗ್ತಾ ಇದೆ. ಅಂದ್ರೆ ಮಾರ್ಚ್ ಇಂದ ಪ್ರಾರಂಭ ಆಗ್ತಾ ಇದೆ ಅಂತ ನಾವು ಅಫಿಷಿಯಲ್ ಆಗಿ ಹೇಳ್ಬಹುದು. ನಿಮ್ಗೆ ಗೊತ್ತಿರಬಹುದು ಫೇರ್ವೆಲ್ ಟೂರ್ ಜನವರಿಯಿಂದ ಪ್ರಾರಂಭ ಆಗುತ್ತೆ, ಡಿಸೆಂಬರ್ ಗೆ ಎಂಡ್ ಆಗುತ್ತೆ ಅಂತ ನಮ್ಮ ಜಾನ್ ಸಿನಾ ಅವರು ಹೇಳಿದ್ರು. ಬಟ್ ಜನವರಿ ಫೆಬ್ರವರಿ ಕಂಪ್ಲೀಟ್ ಆಗಿ ಮುಗ್ದೋಯ್ತು ಅಂತಾನೆ ಹೇಳ್ಬಹುದು. ಒಂದೊಂದು ಬಾರಿ ನಮ್ಮ ಜಾನ್ ಸಿನಾ ಅವರು ಅಪಿರಿಯನ್ಸ್ ನ ಕೊಟ್ರು ಅಂತಾನೆ ಹೇಳ್ಬಹುದು. ಅದಾದ್ಮೇಲೆ ಈಗ ಡೈರೆಕ್ಟ್ ಆಗಿ ನಮಗೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ ಯಾವ ಮಂಡೇ ನೈಟ್ ರೋ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ ಅಂತ ಡಬ್ಲ್ಯೂ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು 17ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. 24ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲೂ ಕೂಡ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಷ್ಟೇ ಅಲ್ಲ 31ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಸೊ ಬ್ರೂಸ್ಲೆಸ್, ಗ್ಲಾಸ್ಗೋ ಹಾಗೆ ಲಂಡನ್ ಅಲ್ಲಿ ಆಗ್ತಾ ಇರ್ತಕ್ಕಂತಹ ಈ 3 ಮಂಡೇ ನೈಟ್ ರೋ ಅಲ್ಲಿ ನಮಗೆ ಜಾನ್ ಸಿನಾ ಅವರ ರಿಟರ್ನ್ ಫೈನಲಿ ನೋಡೋದಕ್ಕೆ ಸಿಗುತ್ತೆ ಎಲಿಮಿನೇಷನ್ ಚೇಂಬರ್ ಮುಗಿದ್ಮೇಲೆ. ಇದಕ್ಕೆಲ್ಲ ನಮ್ಮ ಜಾನ್ ಸಿನಾ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಈ
In many ways, this farewell tour started that July night in London. Some of the loudest night on tour have been in Glasgow. Haven't seen the beauty of Brussels in over a decade. For all those reasons and many more, I am grateful I can to say thank you to these cities and have one final night together as a family. It's my final road to WrestleMania. Let's go ಅಂತ ನಮ್ಮ ಜಾನ್ ಸಿನಾ ಅವರು ಈ 3 ಮಂಡೇ ನೈಟ್ ರಾಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಲಂಡನ್ನಿಗೆ ಬಂದಿದ್ದೀನಿ, ಗ್ಲಾಸ್ಗೋಗೆ ಬಂದಿದ್ದೀನಿ ಆ್ಯಂಡ್ ನಾನು ಬ್ರೂಸೆಲ್ಗೆ ಬಂದು ಸಿಕ್ಕಾಪಟ್ಟೆ ವರ್ಷಗಳೇ ಕಳೆದಿದೆ. ಫೈನಲಿ ನಾನು ಅಲ್ಲಿಗೂ ಕೂಡ ಬರ್ತಾ ಇದ್ದೀನಿ ಆ್ಯಂಡ್ ಈ ಒಂದು ನೈಟ್ನ ಫ್ಯಾಮಿಲಿ ಥರ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಜಾನ್ ಸಿನಾ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಮಾರ್ಚ್ ತಿಂಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ನಮಗೆ 4 ಬಾರಿ ನೋಡೋದಕ್ಕೆ ಸಿಗ್ತಾರೆ. ಎಲಿಮಿನೇಷನ್ ಚೇಂಬರ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ, 17ನೇ ತಾರೀಕಿನ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ, ಹಾಗೆ 24 ಹಾಗೆ 31ನೇ ತಾರೀಕಿನ ಮಂಡೇ ನೈಟ್ ಗಳಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನಮಗೆ ನೋಡೋದಕ್ಕೆ ಸಿಗ್ತಾರೆ. ಸೊ ಅಫಿಷಿಯಲ್ ಆಗಿ ಈಗ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರ್ ಪ್ರಾರಂಭ ಆಗಿದೆ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.